ನಿನ್ನಂಥ ಗಂಡಸರಿಂದಾನೆ ಫ್ರೆಂಡ್ ಆಗಿರ್ಬೇಕು ಅನ್ನೋ ಯೋಚನೆ ಪ್ರತಿ ಹೆಣ್ಣಿಗೂ ಸತ್ ಹೋಗ್ತಿರೋದು. ಛೀ! ಆದ್ಯ, ಬಾ ಸೀನು, ಮನೆಗೆ ಹೋಗೋಣ. ನಿನ್ನೆ ಸೀನು, ಬಾ ಮನೆಗೆ ಹೋಗೋಣ. ನಾನು ಬರಲ್ಲ, ನನಗೆ ಎಕ್ಸಾಮ್ಸ್ ಇದೆ, ನಾನು ಹೋಗ್ಬೇಕು. ಸುಳ್ಳು ಹೇಳ್ಬೇಡ. ನೀನ್ ನನ್ ಮೇಲಿರೋ ಕೋಪದಿಂದ ಹೋಗ್ತಿದ್ಯಾ ಅಂತ ನನಗೆ ಗೊತ್ತು. ನಿನ್ ಮೇಲೆ ಕೋಪ ಮಾಡ್ಕೊಂಡ್ರೆ ನನಗೇನ್ ಲಾಭ? ಅಷ್ಟಕ್ಕೂ ನಿನಗೂ ನನಗೂ ಏನ್ ಸಂಬಂಧ? ನಿನ್ ದಾರಿ ನಿನಗೆ, ನನ್ ದಾರಿ ನನಗೆ. ಯಾವ ಸಂಬಂಧನೂ ಇಲ್ವಾ? ಏನಮ್ಮ, ನೀನು ಮಾತಾಡಕ್ ತಂದಿದೀವ ಈ ಬಸ್ನ? ಏನಾದ್ರೂ ಮಾತಾಡೋದಿದ್ರೆ ಕೆಳಗಿಳಿದು ಮಾತಾಡಿ. ಒಂದ್ ನಿಮಿಷ ಸರ್, ಪ್ಲೀಸ್. ಸೀನು, ಹೇಳು, ನಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ವಾ? ಇಷ್ಟು ದಿನ ಅಟ್ಲೀಸ್ಟ್ ನಮ್ ನಡುವೆ ಫ್ರೆಂಡ್ಶಿಪ್ ಆದ್ರೂ ಇತ್ತು. ಇನ್ಮೇಲೆ ಅದು ಕೂಡ ಇರಲ್ಲ. ಇಲ್ಲ. ನನ್ನ ನೋಡಿ ಹೇಳು ಸೀನು. ಯಾಕೆ ನನ್ನ ನೋಡಿ ಹೇಳ್ತಾ ಇಲ್ಲ? ಹೇಳು ಸೀನು. ಏನಮ್ಮ, ಎಷ್ಟೊತ್ತಮ್ಮ ನಿನ್ಗೋಳು? ಈಗಿನ ಕಾಲದಲ್ಲಿ ಸಿನಿಮಾ ನೋಡಿ ಇದೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ ನಿಮ್ಗೆ. ಏನಾದ್ರೂ ಮಾತಾಡದಿದ್ರೆ ಕೆಳಗಿಳಿದು ಮಾತಾಡಿ, ನಮ್ಗೆ ಟೈಮ್ ಆಗ್ತಾ ಇದೆ. ಆದ್ಯ, ಪ್ಲೀಸ್ ಗೋ. ಸೀನು, ನಿಜವಾಗ್ಲೂ ನನ್ ಮೇಲೆ ನಿನಗೆ ಪ್ರೀತಿ ಇದ್ರೆ ಬಸ್ ಇಳಿ. ಪದ್ಮಾ, ಸಮಾಧಾನ ಮಾಡ್ಕೋ. ಏನೋ ಪರೀಕ್ಷೆ ಇದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗ್ತಾ ಇದ್ದಾನಷ್ಟೇ. ಹೋಗ್ಲಿ ಬಿಡು ಅತ್ತಿಗೆ. ಅವನಿಗೆ ಯಾವತ್ತೂ ಏನು ಕಮ್ಮಿ ಮಾಡಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಆದ್ರೂ ಯಾಕೋ ನನ್ನ ಮಾತೆ ಕೇಳ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ಏನೇ, ಅವನೇನಾದ್ರೂ ಚಿಕ್ಕ ಹುಡುಗನ? ಆ ಮಾತಿಗೆ ಬಂದ್ರೆ ಇವತ್ತಿನ ದಿನಗಳಲ್ಲಿ ಹುಡುಗರೆಲ್ಲ ಹೀಗೆ ಇರ್ತಾರೆ. ಇಷ್ಟು ದಿನ ನಮ್ಮ ಜೊತೆ ಇದ್ದ ಅದಕ್ಕೆ ನಿನಗೆ ಬೇಜಾರಾಗ್ತಿದ್ಯೋ ಏನೋ. 2 ದಿನ ಆದ್ಮೇಲೆ ಅದೇ ಅಭ್ಯಾಸ ಆಗ್ಬಿಡುತ್ತೆ ಬಿಡು. ಆದ್ರೂ ನಮ್ಮ ಮಗ ಎಲ್ಲಿಗೆ ಹೋಗಿದ್ದಾನೆ? ಓದ್ಕೊಳ್ಳೋಕೆ ತಾನೆ. ಚೆನ್ನಾಗಿ ಓದ್ಬಿಟ್ಟು ಅವ್ನು ಈ ಮನೆಗೆ ವಾಪಸ್ ಬರಬೇಕು ಅಂತ ಕೇಳ್ಕೋಬೇಕು ಹೊರತು ನೀನು ಹಿಂಗೆ ಅಳ್ತಾ ಕೂತ್ರೆ ಹೇಗೆ?
ಅವನಿಗೆ ಗೊತ್ತಾದ್ರೆ ಓದ್ತಾನೆ ಹೇಳು. ಅದು ಹಾಗಲ್ಲ ರೀ. ನಮಗಿರೋದು ಒಬ್ನೇ ಒಬ್ಬ ಮಗ. ಅವ್ನು ನಮ್ ಕಣ್ಮುಂದೆ ಇದ್ರೆ ನಮಗೂ ಸಂತೋಷನೇ ಅಲ್ವಾ? ಇತ್ತೀಚೆಗೆ ನಾವ್ ಏನೇ ಹೇಳಿದ್ರು ನಮ್ಮ ಮಾತನ್ನೇ ಕೇಳ್ತಿಲ್ಲ. ಏನ್ರಿ ಕಮ್ಮಿ ಆಗಿದೆ ಅವನಿಗಿಲ್ಲಿ? ಚೆನ್ನಾಗಿ ನೋಡ್ಕೋತಿದೀವಲ್ಲ ಅವನ್ನ. ಓದಕ್ಕೆ ಹೋಗಿದ್ದಾನೆ ಅಂದರೆ ಅದಕ್ಕೆ ಇಷ್ಟೆಲ್ಲ ಅಳೋದಿಲ್ಲ, ಅಥವಾ ಚಾರುನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅಂತ ಏನಾದರೂ ಹೊರಟೋದ್ನ? ಅದಕ್ಕೆ ಅಲ್ಲ, ಏನಾಯ್ತು ಅಂತ? ಸೀನು ಯಾಕೆ ಇದ್ದಕ್ಕಿದ್ದ ಹಾಗೆ ಹೋದ? ಏನೋ ಪಾರ್ವತಿ, ಎಲ್ಲ ನನ್ನ ಮಗನ ಹಣೆ ಬರಹ. ನಾನು ಅವನಿಗೆ ಜನ್ಮ ಕೊಟ್ಟಿದ್ದೇನೆ ಹೊರತು ಅವನ ಜೀವನನ ಸರಿ ಮಾಡೋದಕ್ಕಾಗ್ತಾ ಇಲ್ಲ. ಕನಿಷ್ಠ ಅವನ ಮನ್ಸಲ್ಲಿ ಏನಿದೆ, ಅವನಿಗೇನ್ ಕಷ್ಟ ಬಂದಿದೆ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕಾಗ್ತಿಲ್ಲ. ಸ್ವಲ್ಪ ಸಮಾಧಾನ ಮಾಡ್ಕೋ. ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ವಲ್ಲ. ನಿಧಾನವಾಗಿ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋಣ. ಹೌದು ಅತಿಗೆ, ನೀತಿ ಹೇಳೋದಕ್ಕೇನು ಚೆನ್ನಾಗೇ ಇರತ್ತೆ. ಅವನು ಹೇಗೂ ನನ್ನ ಮಾತು ಕೇಳಲ್ಲ, ನಿನ್ ಮಾತಾದ್ರೂ ಕೇಳ್ತಾನಲ್ವಾ? ಕೊನೆ ಪಕ್ಷ ನೀನಾದ್ರೂ ಹೋಗ್ಬೇಡ ಅಂತ ಹೇಳ್ಬೋದಿತ್ತಲ್ವಾ? ಹೋಗ್ಲಿ ಬಿಡು, ಅವ್ರವ್ರ ಮಕ್ಕಳು ಅವ್ರವ್ರಿಗೆ ಹೆಚ್ಚು. ನಿನ್ ಮಗಳೇನಾದ್ರೂ ಹೋಗಿದಿದ್ರೆ ಆ ಸಂಕಟ ನಿನಗೆ ಅರ್ಥ ಆಗ್ತಾ ಇತ್ತು. ಹಲೋ, ಯಾರು? ನಾನು ಸೀನು ಪ್ರಿನ್ಸಿಪಲ್ ಮಾತಾಡ್ತಿರೋದು. ಕಾಲೇಜಿಂದ ಕಾಲ್ ಮಾಡಿದ್ದೀನಿ ಸರ್. ಏನ್ ವಿಷಯ ಹೇಳಿ ಸರ್. ಇನ್ನೂ ಸ್ವಲ್ಪ ದಿನ ರಜೆ ಹೀಗೆ ಮುಂದುವರಿಯುತ್ತೆ. ಮತ್ತೆ ಯಾವಾಗ ಓಪನ್ ಮಾಡ್ತೀವಿ ಅನ್ನೋದನ್ನ ಸದ್ಯದಲ್ಲೇ ಕಾಲ್ ಮಾಡಿ ಹೇಳ್ತೀವಿ ಸರ್. ಏನೋ ಎಕ್ಸಾಮ್ ಇದೆ ಅಂತ ನಮ್ ಸೀನು ಹೇಳಿದ್ನಲ್ಲ. ಸದ್ಯಕ್ಕೆ ಈಗ ಯಾವ ಎಕ್ಸಾಮು ಇಲ್ಲ ಸರ್. ನಿಮ್ಮ ಮಗ ನಿಮಗೆ ಸುಳ್ಳು ಹೇಳಿರ್ಬೋದು ಅಂತ ಅನ್ಸುತ್ತೆ. ಸರಿ, ಇಡ್ತೀನಿ ಸರ್. ಯಾರೇ ಕೂಗಾಡಲಿ. ಭಾವನವ್ರೆ, ಹೇಳಿ ಭಾವನವ್ರೆ. ಸೀನು ಹೊರಟಾಯ್ತಾ? ಹಾ, ನಾನೇ ಬಸ್ಸಲ್ಲಿ ಕೂರ್ಸ್ಬಿಟ್ಟು ಬಂದೆ ಭಾವನವ್ರೆ. ಹೊರಡ್ಬೇಕಾದ್ರೆ ನಿಮ್ಗೇನಾದ್ರೂ ಹೇಳಿದ್ನಾ? ಇಲ್ಲ ಭಾವನವ್ರೆ, ಏನಾಯ್ತು? ಅದೇ ನಾನು ಕೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ. ಏನಾಯ್ತು ರಾಜು? ಸೀನು ಓದೋ ಕಾಲೇಜಿಂದ ಈಗಷ್ಟೇ ಅವ್ರ ಪ್ರಿನ್ಸಿಪಲ್ ಕಾಲ್. ಈ ಸಮಯದಲ್ಲಿ ಯಾವ ಪರೀಕ್ಷೆನೂ ಇಲ್ವಂತೆ.
ಮತ್ತೆ ಸೀನು ಯಾಕೆ ಸುಳ್ಳು ಹೇಳಿ ಹೋದ? ನಾನು ಅನ್ಕೋತಾನೆ ಇದ್ದೆ ಅವನ್ ಮನ್ಸಲ್ಲಿ ಏನೋ ಇದೆ, ಅದಕ್ಕೆ ಹೋಗ್ತಾ ಇದ್ದಾನೆ ಅಂತ. ಈಗ ನನ್ನ ಅನುಮಾನನೇ ನಿಜ ಆಯ್ತು. ಸುಳ್ಳು ಹೇಳ್ಬಿಟ್ಟು ಹೋಗುವಂತ ಅವಶ್ಯಕತೆ ಅವನಿಗೇನಿತ್ತು? ಸೀನು ಯಾಕೆ ಹೋಗಿದಾನೋ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಮತ್ ಯಾರನ್ನ ಕೇಳಿದ್ರೆ ನನಗೆ ಗೊತ್ತಾಗತ್ತೆ. ಇನ್ಯಾರನ್ನ? ಅತಿಯನೇ ಕೇಳ್ಬೇಕು. ಸೀನು ಇದ್ದಕ್ಕಿದ್ದಾಗ ಯಾಕೆ ಹೋದ ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಪದ್ಮ? ಅದ್ ನಿನ್ಗೆ ಗೊತ್ತತ್ಗೆ. ಅವನು ಹೋಗುವಾಗ ನೀನು ಅವನನ್ನ ತಡಿಲೇ ಇಲ್ಲ. ಬೇಕು ಅಂತಾನೆ ಅವನನ್ನ ಏನು ಕೇಳಲಿಲ್ಲ. ಅವನು ನನ್ನ ಮಾತಿಗಿಂತ ನಿನ್ನ ಮಾತಿಗೆ ಜಾಸ್ತಿ ಬೆಲೆ ಕೊಡ್ತಾನೆ, ನಿನ್ನ ಮಾತನ್ನೇ ಕೇಳ್ತಾನೆ. ಯಾಕೆ ಅವನನ್ನು ತಡಿಲಿಲ್ಲ? ಅದ್ಯಾಕೆ ಹಾಗೆ ಹೇಳ್ತಿದ್ಯಾ ಪದ್ಮ ನೀನು? ಪರೀಕ್ಷೆ ಇದೆ ಅಂತ ತಾನೇ ಅವನು ಹೋಗಿದ್ದು. ಅದಕ್ಕೆ ನಾನು ಅವನ್ನ ತಡಿಯೋಕ್ ಹೋಗ್ಲಿಲ್ಲ. ನಿನ್ ಕೇಳಕ್ ಇಷ್ಟ ಇರ್ಲಿಲ್ಲ ಅನ್ಸತ್ತೆ. ಕೇಳಿದಿದ್ರೆ ಅವನ್ ಇಲ್ಲೇ ಇದ್ಬಿಡ್ತಾನೆ ಅಂತ ನೀನ್ ಕೇಳಲಿಲ್ಲ. ಅಯ್ಯೋ ಅತ್ತೆ, ನೀವು ಕೂಡ ಹೀಗೆ. ಪರಿಸ್ಥಿತಿ ಹಾಗಿದೆ ಅಕ್ಕ, ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದಾರೆ. ನಿಜ ಗೊತ್ತಿದ್ರೆ ಹೇಳ್ಬೋದಲ್ವಾ? ನಿಮಗ್ ನಿಜ ಗೊತ್ತೇ ಇರುತ್ತೆ. ಅಯ್ಯೋ ನನಗೇನು ಗೊತ್ತಿಲ್ಲ. ಮತ್ತೆ ಇನ್ಯಾರು ಗೊತ್ತು? ಸೀನು ಯಾಕೆ ಹೋಗಿದ್ದಾನೆ ಅಂತ ಯಾರು ಉತ್ತರ ಕೊಡ್ತಾರೆ? ನಾನು ಅವನನ್ನ ಗಮನಿಸ್ತಾನೆ ಇದ್ದೀನಿ. ಈ ನಡುವೆ ಅವನ ನಡವಳಿಕೆ ಸರಿನೇ ಇಲ್ಲ. ಸಮಸ್ಯೆ ಏನು ಅಂತ ಕೇಳಿದ್ರೆ ಮಾತನ್ನ ಬದಲಾಯಿಸಿ ಹೊರಟೋಗ್ತಾನೆ. ಏನೋ ಮುಚ್ಚಿಡ್ತಾ ಇದ್ದಾನೆ ಅಂತ ಅರ್ಥ ಆಗ್ತಿದೆ. ಅವನು ಏನಕ್ಕೆ ಹೋಗಿದ್ದಾನೆ ಅನ್ನೋ ಕಾರಣ ಅವನು ಯಾರ ಹತ್ರ ಜಾಸ್ತಿ ಮಾತಾಡ್ತಾನೋ ಅವ್ರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ನನ್ನ ಅಭಿಪ್ರಾಯ. ಗೊತ್ತಿಲ್ಲ ಅಪ್ಪ. ನಾನು ಕೇಳ್ದಾಗ್ಲೂ ಕೂಡ ಏನೂ ಇಲ್ಲ, ನಾನು ಚೆನ್ನಾಗೇ ಇದ್ದೀನಿ ಅಂತಂದ. ಹೀಗೆ ನಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಲೋ ಸೀನು, ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬಾ ಯೋಚನೆ ಮಾಡ್ತಿದ್ದಿ ಏನೋ? ಅಪ್ಪ, ಕೆಲವು ಸಮಸ್ಯೆಗಳನ್ನ ಅಪ್ಪ ಅಮ್ಮನ ಹತ್ರ ಹೇಳ್ಕೋಬಹುದು, ಇನ್ನು ಕೆಲವು ಸಮಸ್ಯೆಗಳನ್ನ ಫ್ರೆಂಡ್ಸ್ ಹತ್ರ. ಆದ್ರೆ ಈ ಸಮಸ್ಯೆನ ಯಾರ ಹತ್ರ ಹೇಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ ಅಪ್ಪ. ಹೌದು ಭವನವ್ರೆ, ಬಸ್ ಹತ್ತಕ್ಕೂ ಮುಂಚೆ ಕೂಡ ಏನೋ ಕಳ್ಕೊಂಡಿರೋ ಥರ ಇದ್ದ. ಕೇಳಿದ್ರೆ ಏನು ಉತ್ತರ ಕೊಡ್ಲಿಲ್ಲ. ಹೋಗ್ಲಿ ಇರು ಅಂದ್ರೂ ಹೋಗ್ಬೇಕು ಅಂದ. ಪರೀಕ್ಷೆಗೋಸ್ಕರ ತಾನೇ ಹೋಗ್ತಿರೋದು ಅಂತ ಅನ್ಕೊಂಡೆ. ಅದಕ್ಕೆ ನಾನು ತಡೆಯಕ್ಕೆ ಹೋಗ್ಲಿಲ್ಲ ಭವನವ್ರೆ. ಅಮ್ಮ ಚಾರು, ಸೀನು ನಿನ್ ಜೊತೆ ಹೇಗಿದ್ದಾನಮ್ಮ? ನಿನ್ ಜೊತೆ ಪ್ರೀತಿಯಿಂದ ಇದ್ದಾನ?
ಯಾರಿಗೂ ಏನು ಭಯ ಪಡದೆ, ಏನನ್ನು ಮುಚ್ಚಿಡದೆ ನಿಜ ಹೇಳಮ್ಮ. ಒಬ್ಬ ತಂದೆ ಸ್ಥಾನದಲ್ಲಿ ನಿಂತು ಕೇಳ್ತಾ ಇದ್ದೀನಿ. ಉತ್ತರ ಕೊಡಬೇಕು ಚಾರುಲತಾ. ನನ್ನ ಜೊತೆ ಅವ್ನು ಖುಷಿಯಾಗಿಲ್ಲ ಅನ್ಸುತ್ತೆ ದೊಡ್ಡಪ್ಪ. ನನ್ನ ಜೊತೆ ಸರಿಯಾಗಿ ಮಾತು ಕೂಡ ಆಡ್ತಾ ಇಲ್ಲ. ಆದ್ಯ ಮಾವನಿಗೆ ಹತ್ರ ಇಟ್ಕೊಂಡು ನನ್ನ ಮಾವನಿಂದ ದೂರ ಮಾಡ್ತಾ ಇದ್ದಾಳೆ. ಮೊದ್ಲಿಂದನೂ ನನಗೆ ಅನುಮಾನ ಇತ್ತು ಅವಳು ಇಂಥ ಕೆಲಸ ಏನೋ ಮಾಡ್ತಾಳೆ ಅಂತ. ಎಲ್ಲವಳು ಬರೋದಕ್ಕೆ ಹೇಳಿ. ಯಾಕತ್ತಿಗೆ ಸುಮ್ಮನಾಗ್ಬಿಟ್ಟೆ? ಕರಿ ಅವಳನ್ನ. ಆದ್ಯ 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 ಮಾತಾಡಲ್ಲ. ಇವಾಗ ಯಾಕೆ ಮಾತಾಡ್ತಾಳೆ? ಕೊಬ್ಬು. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಅಯ್ಯೋ ಪದ್ಮ, ಕಾಣಿಸ್ತಾ ಇಲ್ಲ ಅಣ್ಣ. ರೂಮಲ್ಲಿ ಇಲ್ಲ ಅವಳು. ಈಗಲೇ ಬರ್ತೀನಿ ಅಂತ ಹೇಳಿ ಹೋದ್ಲು. ಎಲ್ಲಿಗೆ ಹೋಗಿದ್ದಾಳೆ? ಎಲ್ಲಿದ್ಯಾ ಆದ್ಯಾ? ಇಲ್ಲಿ ಇನ್ಮೇಲೆ ಸುಮ್ಮನೆ ಅಪವಾದಗಳು ಬರ್ತಾ ಇದೆ. ಬೇಗ ಬಂದ್ಬಿಡು. ಈಗಲೇ ಬರ್ತೀನಿ ಅಂತ ಹೇಳಿ ಹೊರಗೆ ಹೋದ್ಲು ಅಮ್ಮ. ಎಲ್ಲಿಗೆ ಹೋದ್ಲು ಅಂತ ನನಗೂ ಗೊತ್ತಿಲ್ಲ. ಅಯ್ಯೋ ಈ ರಾಜಿ. ಅಣ್ಣ, ಸೀನೂ ಇಲ್ಲ, ಆದ್ಯನೂ ಮನೇಲಿಲ್ಲ. ಸೀನು, ನಾನೀ ಮನೆಗೆ ಯಾಕೆ ಬಂದೆ ಹೇಳು ಸೀನು. ನಾನೀ ಮನೆಗೆ ಯಾಕೆ ಬಂದೆ? ಯಾಕೆ ಬರ್ಬೇಕಾಯ್ತು? ನಿಮ್ಮಮ್ಮ ಸತ್ತು ಹೋಗಿದ್ದಕ್ಕೆ ನೀನ್ ಬಂದೆ. ಮತ್ತೆ ಮನೇಲಿ ಎಷ್ಟು ಜನರಿಗೆ ನಾನಂದ್ರೆ ಇಷ್ಟ? ಇದನ್ನೆಲ್ಲ ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ ಆದ್ಯ? ನಾನು ಕೇಳ್ತಿರೋದಕ್ಕೆ ಉತ್ತರ ಕೊಡು. ಈ ಮನೇಲಿ ನನ್ನ ಕೆಲವು ಜನ ಯಾಕೆ ದ್ವೇಷಿಸ್ತಿದ್ದಾರೆ ಹೇಳು ಸೀನು. ಯಾಕೆ ದ್ವೇಷಿಸ್ತಿದ್ದಾರೆ? ಯಾಕೆ ಅಂದ್ರೆ
ನಿಮ್ಮಮ್ಮ ಅವತ್ತು ನಿಮ್ಮಪ್ಪನ ಕರ್ಕೊಂಡು ಇಲ್ಲಿಂದ ಓಡ್ ಹೋಗಿದ್ದಕ್ಕೆ. ಈಗ ನೀನ್ ಮಾಡ್ತಿರೋದೇನು ಅದೇ ಅಲ್ವಾ? ಇದೇ ವಿಷಯನ ನಿನಗೆ ನಾನು ಮೊದಲೇ ಹೇಳ್ದೆ, ಆದ್ರೂ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ?